ವಾರ್ತೆಗಳ ವಿವರ. ಶಿವಮೊಗ್ಗ ನಗರ ವ್ಯಾಪ್ತಿಯ ಶ್ರಮಿಕ ವರ್ಗಕ್ಕೆ ಗುಣಮಟ್ಟದ ವೈದ್ಯಕೀಯ ಸೇವೆ ಹಾಗೂ ಅಗತ್ಯ ಔಷಧಿಗಳು ಸಕಾಲಕ್ಕೆ ದೊರೆಯುವಂತೆ ನೋಡಿಕೊಳ್ಳುವುದು ಆರೋಗ್ಯ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಶಾಸಕ ಎಸ್.ಎನ್. ಚನ್ನಬಸಪ್ಪ ಎಚ್ಚರಿಕೆಯನ್ನ ನೀಡಿದರು. ನಗರದ ಕಾರ್ಮಿಕರಿಂದ ಇಎಸ್ಐ ಡಿಸ್ಪೆನ್ಸರಿಗಳಿಗೆ ನಿರ್ವಹಣೆ ಹಾಗೂ ಚಿಕಿತ್ಸಾ ಲೋಪಗಳ ಕುರಿತು ಅಹವಾಲುಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಇಂದು ಬೆಳಗ್ಗೆ ನಗರದ 3 ಇಎಸ್ಐ ಡಿಸ್ಪೆನ್ಸರಿಗಳಿಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ವೈದ್ಯಕೀಯ ಸೇವೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಔಷಧಿ ವಿತರಣಾ ಕೇಂದ್ರ ಹಾಗೂ ಪ್ರಯೋಗಾಲಯಗಳನ್ನು ಖುದ್ದಾಗಿ ಪರಿಶೀಲಿಸಿದ ಶಾಸಕರು ಚಿಕಿತ್ಸೆ ಪಡೆಯುವುದಕ್ಕೆ ಆಗಮಿಸಿದ್ದ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ಕಾರ್ಮಿಕರಿಗೆ ಅಗತ್ಯ ಇರುವ ಪ್ರಮುಖ ಔಷಧಿಗಳ ಕೊರತೆ ಆಗದಂತೆ ಮುಂಚಿತವಾಗಿಯೇ ಸಮರ್ಪಕ ದಾಸ್ತಾನು ಇಟ್ಕೊಳ್ಬೇಕು. ಯಾವುದೇ ರೋಗಿಗಳನ್ನ ಹೊರಗಿನ ಮೆಡಿಕಲ್ಗಳಿಗೆ ಕಳುಹಿಸದೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಔಷಧಿಗಳನ್ನು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಸಮಯ ಪಾಲನೆ ಮಾಡಬೇಕು. ಆಸ್ಪತ್ರೆಗೆ ಬರುವ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅಗತ್ಯ ಇರುವವರಿಗೆ ಸೂಕ್ತ ಸಮಯದಲ್ಲಿ ಪ್ರಾಥಮಿಕ ಮತ್ತು ತುರ್ತು ಚಿಕಿತ್ಸೆ ನೀಡಬೇಕು ಎಂದು ಶಾಸಕರು ನಿರ್ದೇಶನ ನೀಡಿದರು. ಇನ್ನು ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ ಸರ್. ಅಡ್ಮಿಷನ್ ಆಗಿ ಏನೋ ಒಂದು ಮಾಡ್ಕೊಂಡು ಏನೋ ಮಾಡ್ತಿದ್ದೆ ಸರ್. ಓಪಿಡಿನೇ ಕೊಟ್ಟಿಲ್ಲ ಸರ್. ಓಪಿಡಿ ಏನು ಪ್ರಾಬ್ಲಮ್? ಓಪಿಡಿ ಕೊಡ್ತಾ ಇಲ್ಲ ಸರ್. ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಎಸಿ ಇರೋ ಹಾಸ್ಪಿಟಲ್ಗಳಿಗೆ ಓಪಿಡಿ ಅದು ಕೂಡ ಕೊಡ್ತಾ ಇಲ್ಲ. ಲಾಸ್ಟ್ ಟೈಮ್ ಸರ್ ಸರ್ಟನ್ ಡಾಕ್ಟರ್ಸ್ ಇದ್ದಾರೆ. ಆರ್ಥೋಪೆಡಿಷನ್ಸ್ ಆಲ್ಮೋಸ್ಟ್ ಒಂದು 30 ಆರ್ಥೋಪೆಡಿಷನ್ಸ್ ಇದ್ದಾರೆ. ಎಲ್ಲ ಫಿಸಿಸಿಸ್ಟ್ ಸರ್. ಬಟ್ ತೊಂದರೆ ಏನಾಗ್ತಿದೆ ಸರ್, ಇಲ್ಲಿ ನಮ್ದು 12:30 4 ಗಂಟೆ ಕ್ಲೋಸಿಂಗ್ ಟೈಮ್. ಆವಾಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ಸ್ ಇರ್ತಾರೆ ಸರ್. ಈ ಇಎಸ್ಐ ವರ್ಕಿಂಗ್ ಅವರ್ಸ್ ಸರಿ ಇಲ್ಲ ಸರ್. ಅದರಿಂದ ಪೇಷಂಟ್ಸ್ಗೆ ತುಂಬಾ ತೊಂದರೆ ಆಗ್ತದೆ. ಯಾವ ಹಾಸ್ಪಿಟಲ್ಗೆ ಬೇಕು ಅಂತ ಹೇಳಿ ಈ ಹಾಸ್ಪಿಟಲ್ಗೆ ಕೊಡಿ ಅಂತ ಹೇಳಿ ಕೊಟ್ಬಿಡ್ತಿದ್ರು. ಮತ್ತೆ ಓಪಿಡಿ ಫೆಸಿಲಿಟೀಸ್ ಎಲ್ಲ ಏನಾಗಿದೆ ಸರ್? ಈ ಥರ ಸ್ವಲ್ಪ ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ಸರ್ 9 ಮೆಂಬರ್ಸ್ ಇದೆ ಸರ್.